ನಮಸ್ತೆ, ಭರತ್ ಅಂದ್ಬಿಟ್ಟು ಹಾಸನ ಜಿಲ್ಲಾ ಕಿಚ್ಚ ಸುದೀಪ ಸಂಘದ ಒಬ್ಬ ಸದಸ್ಯ ಕೂಡ ಇದ್ದೀನಿ. ಮೊದಲನೇದಾಗಿ ಇವತ್ತು ರಾಜ್ಯಾದ್ಯಂತ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿದೆ. ಈಗ ತಾನೇ ನೋಡ್ಕೊಂಡು ಬಂದು ತುಂಬ ಅದ್ಭುತವಾಗಿದೆ. ಎಷ್ಟೋ ವರ್ಷಗಳ ನಂತರ ಇನ್ನೂ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಫ್ಯಾನ್ಸಿಗೆ ತುಂಬ ಇಷ್ಟ ಆಗಿದೆ. ಆಲ್ ದ ಬೆಸ್ಟ್ ಸುದೀಪಣ್ಣ. ಸೆಲೆಬ್ರೇಷನ್ ಯಾಕೆ ಮಾಡಿಲ್ಲ ಅಂತ ರೀಸನ್ನು, ಈಗ ಇದೇ 3 ವರ್ಷದಿಂದ, ಅಂದರೆ ವಿಕ್ರಾಂತ್ ರೋಣ ರಿಲೀಸ್ ಆಗಿ 2.5 ವರ್ಷ ಆಗಿತ್ತು. 2.5 ವರ್ಷದ ನಂತರ ಅದರಿಂದ ಒಂದು 2-3 ತಿಂಗಳ ಹಿಂದೆ ಸುದೀಪಣ್ಣನ ಆಪ್ತರು ನಮ್ಮ ಹಾಸನ ಜಿಲ್ಲೆ ಬಗ್ಗೆ ಕೆಲವೊಂದು ಅವಹೇಳನಕಾರಿ ಮಾತನ್ನ ಮಾತಾಡಿದರು. ಆ ಕಾರಣಕ್ಕೋಸ್ಕರ ಅವರು ಕ್ಷಮೆ ಕೇಳೋಗಂಟ ನಾವು ಸೆಲೆಬ್ರೇಷನ್ ಮಾಡಬಾರ್ದು ಅಂತ ವಿಕ್ರಾಂತ್ ರೋಣ ಮೂವಿಯಿಂದನೇ ನಾವು ಡಿಸೈಡ್ ಮಾಡಿದ್ದೀವಿ. ಆ ಮೂವಿ ರಿಲೀಸ್ ಟೈಮಲ್ಲೂ ಕೂಡ ನಮಗೆ ಯಾವುದೇ ರೀತಿ ಆ ಕಡೆಯಿಂದ ಫೋನು ಬರಲಿಲ್ಲ, ಏನೂ ಇಲ್ಲ. ನಮ್ಮ ಅಧ್ಯಕ್ಷರಿಗೆ ತುಂಬಾ ಅವಮಾನ ಮಾಡಿದ್ದಾರೆ. ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಆ ಕಾರಣಕ್ಕೋಸ್ಕರ ಮೂಕ ಸ್ತಬ್ಧರಾಗಿ ಸೆಲೆಬ್ರೇಷನ್ ಇಲ್ದಲೇ ಹೋರಾಟ ಮಾಡ್ತಾಯಿದ್ದೀವಿ. ಸುದೀಪಣ್ಣನ ಜೊತೆಯಲ್ಲಿ ಕೆಲವೊಂದು ಮೂವಿಲೂ ಕೂಡ ಮಾಡಿದ್ದಾರೆ, ಕಾಮಿಡಿ ಪಾತ್ರಗಳಲ್ಲಿ. ವಿಶ್ವ ಅಂತ ಅಂದ್ಬಿಟ್ಟು ಮತ್ತು ಆತನ ಬಾಮೈದ ಇಬ್ಬರೂ ಸೇರಿ ನೀವು ಹಾಸನ ಜಿಲ್ಲೆಯವ್ರು ನೋಡಿದ್ರೆ ಮಾತ್ರ ನಮ್ಮ ಸುದೀಪಣ್ಣನ ಸಿನಿಮಾ ಹಿಟ್ಟಾಗೋದು, ಸುದೀಪಣ್ಣನ ಸಿನಿಮಾ ದುಡ್ಡು ಮಾಡೋದು ಅಂತ ಹೇಳಿಕೆ ಕೊಟ್ಟಿದ್ದರು. ಅದು ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಅವರು ವಿಶ್ವ ಅನ್ನೋರು ನಮ್ಮ ಹಾಸನ ಜಿಲ್ಲೆ ಜನತೆಗೆ, ನಮ್ಮ ಅಧ್ಯಕ್ಷರಿಗೆ, ನಮ್ಮ ಸಂಘದ ಸದಸ್ಯರಿಗೆ ಕ್ಷಮೆ ಯಾಚಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇವತ್ತು ಈ ಸೆಲೆಬ್ರೇಷನ್ ಇಲ್ದಲೇ ಇರೋದು ಮುಂದೊಂದು ದಿವಸ ಇದು ಉಗ್ರ ರೂಪಕ್ಕೆ ತಾಳುತ್ತೆ. ಯಾಕಂತಂದರೆ ನಾವು 16-17 ವರ್ಷದಿಂದ ಸಂಘ ಮಾಡ್ಕೊಬಂದು ಯಾರೋ ಒಬ್ಬಂತವ ಕೆಟ್ಟದಾಗ ಅನ್ನಿಸ್ಕೊಳಕ್ಕೆ ನಾವು ತಯಾರಿಲ್ಲ. ಎಲ್ಲರೂ ಹಾಸನ ಜನತೆಗೆ ಗೊತ್ತು ಸುದೀಪ್ ಸಂಘದಿಂದ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ, ಯಾವ್ಯಾವುದು ಸಮಾಜ ರೂಪ ಹೋರಾಟಗಳನ್ನ ಮಾಡಿದ್ದೀವಿ ಅನ್ನೋದು ನಿಮ್ಮ ಮೀಡಿಯಾದವ್ರಿಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ನಿಮ್ಮಲ್ಲಿ ಒಂದು ಕೇಳ್ಕೊತಾ ಇದ್ದೀನಿ, ಈ ವಿಷಯ ಸುದೀಪಣ್ಣಂಗೆ ತಲುಪಿಸಿ. ಯಾಕೆಂದರೆ ಸುದೀಪಣ್ಣ ಯಾವುದೇ ಅಭಿಮಾನಿಗಳನ್ನ ಭೇದ ಭಾವ ಮಾಡಿಲ್ಲ. ಎಲ್ಲ ಅಭಿಮಾನಿಗಳನ್ನೂ ಒಂದೇ ಥರ ನೋಡಿದ್ದಾರೆ. ಕರೆದು ಅವ್ರ ಕೈಯಾರೆ ಮನೆಯಲ್ಲಿ ಅವರೇ ಬಡಿಸಿದ್ದಾರೆ, ನಮಗೆ ಊಟ ಬಡಿಸಿದ್ದಾರೆ, ಅವರೇ ಕಾಫಿ ಟೀ ಮಾಡ್ಕೊಬಂದು ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿತ್ವ ಇರೋಂಥ ನಮ್ಮ ಅಣ್ಣನ್ನ ನಮ್ಮಿಂದ ದೂರ ಮಾಡಿದ್ದಾರೆ. ಆ ವ್ಯಕ್ತಿಗಳು ಕ್ಷಮೆ ಕೇಳಬೇಕು, ಸುದೀಪಣ್ಣನಿಗೆ ಈ ವಿಷಯ ತಲುಪಬೇಕು. ಥ್ಯಾಂಕ್ ಯು. ಫಿಲ್ಮ್ ಮಾತ್ರ ಸೂಪರ್ ಆಗಿದೆ, ಅಲ್ಟಿಮೇಟ್ ಆಗಿ ಬಂದಿದೆ. ಕಿಚ್ಚ ಸುದೀಪಣ್ಣ ಆ್ಯಕ್ಟಿಂಗ್ ಸೂಪರ್, ತುಂಬ ಚೆನ್ನಾಗಿ ಬಂದಿದೆ ಅಣ್ಣ. ಜೈ ಕಿಚ್ಚ ಬಾಸ್. ಸಕ್ಕತ್ತಾಗಿದೆ ಅಣ್ಣ, 90% ಆಕ್ಷನ್ ಮೂವಿ ಇದು. ಸಕ್ಕತ್ತಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಾಸ್ ಸೂಪರ್ ಆಗಿ ಮಾಡಿದ್ದಾರೆ. 100 ಡೇಸ್ ಪಕ್ಕ, 200 ಡೇಸ್ ಪಕ್ಕ ಅಣ್ಣ. ನಮ್ಮ ಬಾಸ್ತು ಸೂಪರ್ ಆಗೈತೆ ಅಣ್ಣ. ಕಿಚ್ಚ ಅಂದ್ರೆ ನಮ್ಮ ಕಿಚ್ಚ ಕನ್ನಡಕ್ಕೆ ಗೊತ್ತು. ಇನ್ನು ಸಕ್ಕಾಗಿತ್ತು ಬ್ರೋ. ಮ್ಯಾಕ್ಸಿಮಮ್ ಆಗಿದೆ, ಮ್ಯಾಕ್ಸಿಮಮ್. ಅಣ್ಣ ಮೂವಿ ತುಂಬ ಚೆನ್ನಾಗಿದೆ. ಯಾವ ಥರ ಇದೆ, ಕಮರ್ಷಿಯಲಾಗಿ ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಹೇಗಿದೆ ಅಂತಂದರೆ ಎಲ್ಲರೂ ಕೂತ್ಕೊಳ್ಳೋಂಥ ಮೂವಿ. ಲಾಸ್ಟಿಗೆ ಒಂದು ಇಂಟು ಬಿಟ್ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಣ್ಣ, ಅದು ಮಸ್ತಾಗಿದೆ ಅಣ್ಣ. ಮೂವಿ ಮಾಡಿದ್ರೆ ಅಣ್ಣ ಒಂದು ಕಮ್ಮಿ ಬಜೆಟಲ್ಲಿ ಯಾವ ಥರ ಮೂವಿ ಮಾಡ್ಬೋದು, ಚೆನ್ನಾಗಿದೆ ಅಣ್ಣ, ತುಂಬ ಚೆನ್ನಾಗಿದೆ ಅಣ್ಣ. 2 ವರ್ಷ ಆದಮೇಲೆ ಸುದೀಪ್ ಸಖತ್ತಾಗಿ ಬಂದಿದ್ದಾರೆ ಅಣ್ಣ. ಸಖತ್ತಾಗೈತೆ ಪಿಕ್ಚರ್, ತುಂಬ ಚೆನ್ನಾಗೈತೆ. ಪೈಸಾ ವಸೂಲ್ ಪಿಕ್ಚರ್.